महिलांच्या सुरक्षेसाठी आणि त्यांच्या समस्या सोडवण्यासाठी सुरू करण्यात आलेली अक्का पथक ही योजना आता केवळ बालविवाह रोखण्यापुरती मर्यादित न राहता कौटुंबिक वाद, गर्भवती महिलांच्या अडचणी यासह महिलांना भेडसावणाऱ्या विविध समस्यांवर मदत करणारी विश्वासार्ह टीम ठरली आहे. महिलांच्या सुरक्षिततेसह त्यांच्या हक्कांचे संरक्षण करणे हा अक्का पथकाचा मुख्य उद्देश आहे. बेळगाव शहर पोलीस आयुक्तालयाने या पथकाला पूर्ण पाठिंबा दिल्यामुळे अडचणीत असलेल्या महिलांना पोलीस ठाण्याच्या फेऱ्या मारण्याची गरज उरलेली नाही. घर बसल्या 112 वर फोन केला की अक्का पथक त्वरित प्रतिसाद देत महिलांच्या घरी जाऊन त्यांची समस्या ऐकते आणि यावर तोडगा काढण्याचा प्रयत्न करते. अलीकडेच एका गर्भवती महिलेची कौटुंबिक समस्या सोडून अक्का पथकाने मानवतेचा आदर्श दाखवला असून महिलांकडून त्यांचे मोठ्या प्रमाणात कौतुक होत आहे. ಏನಂತ ಗೊತ್ತಿರಬೇಕು. ನಮ್ಗೆ ಏನು ತೊಂದರೆ ಬರ್ತಾವೆ ನಮ್ಗೆ ಗೊತ್ತಿರಬೇಕು. ಹೆಣ್ಮಕ್ಳಾಯಿತು ಮಕ್ಕಳಾಯಿತು ಯಾರು ತೊಂದರೆಗಳಿಗೂ ಬಂದಾಗ ನಮಗೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಏನಾದರೂ ಫ್ಯಾಮಿಲಿ ಮ್ಯಾಟರ್ಸ್ ಕೌಟುಂಬಿಕ ಸಮಸ್ಯೆಗಳು ಏನಾದರೂ ಇದ್ರೆ ಹೆಣ್ಣು ಮಕ್ಕಳ ಮೇಲೆ ಯಾರಾದರೂ ದೌರ್ಜನ್ಯ ಮಾಡ್ತಿದ್ರೆ ಮಹಿಳೆ ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡ್ತಾರೆ ಗೊತ್ತಾ. ಎಲ್ಲೇ ಒಬ್ಬೊಬ್ಬರು ಹೋಗುವಾಗ ಕಿಡ್ನಾಪ್ ಮಾಡಿ ತಗೊಂಡೋಗಿ ಅವ್ರನ್ನ ಬೇರೆ ರಾಜ್ಯಕ್ಕೋ ಅಥವಾ ಬೇರೆ ದೇಶಕ್ಕೋ ಮಾರ್ತಾರೆ. ನಿಮ್ಮ ದೇಹದ ಅಂಗಗಳನ್ನು ತೆಗೆದು ಮಾರ್ತಾರೆ. ಅಥವಾ ಕೆಲವು ಹೆಣ್ಣು ಮಕ್ಕಳನ್ನ ಕಳ್ಳತನ ಮಾಡಿ ಬೇರೆ ದೇಶಕ್ಕೂ ಮಾರ್ತಿರ್ತಾರೆ ಗೊತ್ತಾ. ಇಲ್ಲಪ್ಪ ಅಂದರೆ ನಿಮಗೆ ಡ್ರಗ್ಸ್ ಗೊತ್ತು. ಸೊ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ವಿಚಿತ್ರವಾಗಿ ವರ್ತಿಸ್ಕರ ಮಾಡಿ ವಿಡಿಯೋಗಳು ಮಾಡೋದು. ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗಿ ಕಿಡ್ನಿ ತಗೊಳ್ಳೋದು, ಕಣ್ಣು, ಲಿವರ್ ಇದೆಲ್ಲ ತಗೊಂಡು ಆಡ್ತಾರೆ. ಕಾಲೇಜ್ ಹುಡುಗಿಯರಿಗೆ ಕಾಲೇಜ್ ಹೋಗುವಾಗ ಹುಡುಗರು ಅಥವಾ ದಾರಿಯಲ್ಲಿ ಯಾರೋ ಕುಂತವ್ರು ಏನು ಮಾಡ್ತಾರೆ ಅಂದರೆ ಚುಡಾಯಿಸ್ತಾರೆ. ಕಾಮನ್ ಆಗಿ ಹುಡುಗರು ಚುಡಾಯಿಸ್ತಾರೆ. ಚುಡಾಯಿಸೋದು ಮಾಡ್ತಾರಲ್ಲ, ಸೊ ಹ್ಯಾಂಗೆ ಮಾಡಿದಾಗ ಮತ್ತು ಇಲ್ಲಾಂದರೆ ನೀವೇನು ಮಾಡಬೇಕು, ಇಮಿಡಿಯೇಟಾಗಿ 112 ನಂಬರ್ ಗೊತ್ತಾ, ಪೊಲೀಸ್ ಹೆಲ್ಪ್ಲೈನ್ ಇದೆ. 112 ನಂಬರ್ಗೆ ಕಾಲ್ ಮಾಡಬೇಕು. ಇಲ್ಲಪ್ಪ ಅಂದ್ರೆ ಸ್ಪೆಷಲಿ ಹೆಣ್ಣಿನ ಮಕ್ಕಳಿಗೆ ಏನಾದರೂ ಸಮಸ್ಯೆ ಇದ್ರೆ ಇಮಿಡಿಯೇಟ್ 1098 ಅಂದರೆ 1098 ಈ ನಂಬರ್ಗೆ ಫೋನ್ ಮಾಡಿ ಈ ಪ್ರಾಬ್ಲಮ್ನ ಹೇಳ್ಬೋದು. ನೀವು ಇಮಿಡಿಯೇಟ್ ಬಂದು ನಿಮಗೆ ಹೆಲ್ಪ್ ಮಾಡ್ತಾರೆ. ಸೊ ನಾವು ಸೇಮ್ 112ಗಿಂತ ಬಂದರೆ ಕಂಟ್ರೋಲ್ ರೂಮಿಂದ ನಮ್ಗೆ ಬಿಸ್ನೆಸ್ ಹೇಳ್ತಾರೆ, ನಾವು ಬಂದು ಹೆಲ್ಪ್ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ನಮ್ಗೆ ಇನ್ನೊಂದು ಸಹಾಯವಾಣಿ, ಇನ್ನೊಂದು ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ಗೂ ಇಲ್ಲಿ ಕೆಳಗಡೆ ಹಾಕ್ಸ್ಬೋದು. ಮೊಬೈಲ್ ನಂಬರ್ನ ಎಲ್ಲರೂ ಸೇವ್ ಮಾಡ್ಬೋದು. ಈ ನಂಬರ್ಗೆ ಫೋನ್ ಮಾಡಿ ಏನೋ ಪ್ರಾಬ್ಲಮ್ ಇದ್ರು ಇಮಿಡಿಯೇಟ್ ಬಂದು ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು. ಹೇಳ್ಕೊಳಕ್ಕಾಗಲ್ಲಪ್ಪ ಎಲ್ಲರೂ ಮುಂದೆ ಪೊಲೀಸ್ ಹೋಗಿ ಹೇಳ್ಕೊಳಕ್ಕಾಗಲ್ಲ ಅಂತ ಸಮಸ್ಯೆಗಳಿದ್ದಾಗ ಸಹಿತ ನೀವು ನಮಗೆ ಫೋನ್ ಮಾಡಿ ಮೇಡಮ್ ಈ ರೀತಿ ಸಮಸ್ಯೆ ಇದೆ, ನಮ್ಮ ಸಮಸ್ಯೆಗೆ ಸ್ವಲ್ಪ ಪರಿಹಾರ ಕೊಡ್ಬೇಕು. ಅಥವಾ ನಿಮಗೆ ಏನಾದರೂ ನಿಮ್ಮ ತೊಂದರೆನೇ ಇರಬೇಕಂತಿಲ್ಲ, ಇನ್ನೊಬ್ರು ಯಾರಿಗೋ ತೊಂದರೆ ಇರ್ತೈತಿ. ಆ ತೊಂದರೆ ಟೈಮ್ನಾಗ ನಾವು ಹೆಲ್ಪ್ ಮಾಡ್ಬೋದಲ್ಲ. ಯಾವುದೋ ಒಂದು ಹುಡುಗಿಗೆ ಒಬ್ಬರು ಚುಡಾಯಿಸುವಾಗ ಸೊ ಇಂಥ ಪ್ರಾಬ್ಲಮ್ ಎಲ್ಲ ಯಾರಾದರೂ ಪ್ರಾಬ್ಲಮ್ ಫಸ್ಟ್ ಏನು ಹೇಳ್ಬೇಕು ಅಂತಂದ್ರೆ ಯಾರೇ ಕಂಪ್ಲೇಂಟ್ ಮಾಡಿದ್ರು ನಿಮಗೆ ನಾವು ಏನು ಮಾಡ್ತೀವಿ ಅಂತ, ನೀವು ಯಾರು ಕಂಪ್ಲೇಂಟ್ ಮಾಡಿ ನನ್ನ ಹೆಸರು ಹೇಳ್ತೀರ ಎಷ್ಟು ಜನ ಕಂಪ್ಲೇಂಟ್ ಮಾಡೋದಿಲ್ಲ. ಸೊ ನೀವು ಯಾರಾದರೂ ಸಹಿತ ಈ ನಂಬರ್ಗೆ ಕಂಪ್ಲೇಂಟ್ ಮಾಡ್ಬೋದು. ನಿಮ್ಮ ಐಡೆಂಟಿಫಿಕೇಶನ್ 112 ನಂಬರ್ಗೆ ಫೋನ್ ಮಾಡಿ ಹೇಳಿ. 18 ವರ್ಷದೊಳಗಿನ ಹೆಣ್ಮಕ್ಳಿಗೆ ಮದುವೆ ಮಾಡಬಾರ್ದು, 21 ವರ್ಷದೊಳಗಿನ ಹುಡುಗರಿಗೆ ಮದುವೆ ಮಾಡಬಾರ್ದು, ಬಾಲ್ಯ ವಿವಾಹ ಆಗ್ತದೆ ಗೊತ್ತಾಯ್ತಾ. ಸೊ ಸಣ್ಣ ಮಕ್ಕಳನ್ನ ಕೆಲಸಕ್ಕೆ ಕಳಿಸ್ಬಾರ್ದು. ಅತಿ ಹೆಚ್ಚು ಜಾಸ್ತಿ ಯಾವ ಮೊಬೈಲ್ ಮಾಡ್ತಾರೆ ಗೊತ್ತಾ. ಯಾವುದೋ ಹೌದು ಆರ್ಡರ್ ಮಾಡ್ತಾ ಇದ್ದೀವಿ ನಾವು. ಬಟ್ ಈಗ ಥ್ಯಾಂಕ್ಫುಲಿ ಮಳೆ ಇದು ಬಿಸಿಲು ಕಾಲಕ್ಕೆ ಮುಗಿದೋಯ್ತು. ಈಗ ಬಿಸಿಲು ಆಗುತ್ತೆ. ಎಸ್ ಸರ್, ನೀವು ಕೊಡ್ತಾ ಇದ್ದೀವಿ ನಾವು ಫೀಡ್ಬ್ಯಾಕ್ ತೊಗೊಂಡಿದ್ದೀವಿ ಎಲ್ಲರಿಗೆ ನಿಮಗೆ ಅನುಕೂಲ ಆಗುತ್ತಾ. ಅವರು ಹೌದು ಸರ್ ಅಂತ ಹೇಳಿದ್ದಾರೆ. ಇಷ್ಟು ಜಾಸ್ತಿ ಸ್ಟ್ರೆಂತ್ ಇಲ್ಲ ನಂದು, 2 ಸೇರಿ 140 ಏನಿದೆ ಸ್ಟ್ರೆಂತ್. ಅವರಿಗೆ ಕೊಡ್ತೀವಿ, ಯಾರು ಆನ್ ರೋಡ್ ಇರ್ತಾರೆ ಅವರಿಗೆ ಕೊಡ್ತೀವಿ. ಹೌದು, ಈಗ ಆ ಬಾಲ್ಯ ವಿವಾಹ ಆಯಿತು. ಒಂದು ಪ್ರೆಗ್ನೆಂಟ್ ಲೇಡಿದ್ದು ಗಂಡ ಜಗಳ ಮಾಡ್ತಾನೆ ಅಂತ. ಸೊ ಒಂದು ಎಕ್ಸ್ ಕಾರ್ಪೊರೇಟರ್ ಫೋನ್ ಮಾಡಿದ್ರು, ಸರ್ ಅವರು ನಿಮಗೆ ಭೇಟಿ ಮಾಡೋಕ್ಕೆ ಬರ್ತಾರೆ, ದಯವಿಟ್ಟು ಅನುಕೂಲ ಮಾಡಿಕೊಡಿ ಅವರಿಗೆ. ನಾನು ಹೇಳಿದೆ 8 ತಿಂಗಳು ಪ್ರೆಗ್ನೆಂಟ್ ಇದ್ದಾರೆ, ಅವರು ಇಲ್ಲಿ ಯಾಕೆ ಬರಬೇಕು, ನಮ್ಮ ಅಕ್ಕಪಡೆ ಅವ್ರಿಗೆ ಹತ್ರ ಹೋಗುತ್ತೆ ಅಂತ. ಅವ್ರ ನಂಬರ್ ತೊಗೊಂಡಿದ್ದೀವಿ. ಅಕ್ಕಪಡೆ ಅವ್ರ ಮನೆಗೆ ಹೋದರು. ಅವ್ರ ಗಂಡನ ತಾಯಿ ಎಲ್ಲಿಗೆ ಮಾತಾಡಿದ್ದಾರೆ, ನೋಡಿ ಪ್ರೆಗ್ನೆಂಟ್ ಇದ್ದಾರೆ ಲೇಡಿ ಅಂತ. ಈಗ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಈ ಥರ 2 ಪ್ರೆಗ್ನೆಂಟ್ ಲೇಡೀಸ್ ಮನೆಗೆ ನಮ್ಮ ಅಕ್ಕಪಡೆ ಹೋಗಿದೆ. ಒಟ್ಟಾರೆ ಸರ್ಕಾರ ಈ ಅಕ್ಕ ಹೆಲ್ಪ್ಲೈನ್ ಹೆಣ್ಮಗಳಿಗೋಸ್ಕರನೇ ಮಾಡಿದ್ದಾರೆ. ಅವರು ಇಲ್ಲಿ ಬರೋದು ಅವಶ್ಯಕತೆ ಇಲ್ಲ. ಅಕ್ಕ ಹೆಲ್ಪ್ಲೈನ್ದು ಉದ್ದೇಶ ಏನಿತ್ತು ಅಂದರೆ, ಹೆಣ್ಮಗಳು ಅವರ ವಾಟ್ಸ್ಯಾಪಿಗೆ ಎಲ್ಲರ ಹತ್ರ ಇದೆ, ಇವನ್ ವಿಡಿಯೋ ಕಾಲ್ ಮಾಡಿಕೊಂಡು ಪೊಲೀಸ್ ಕೌನ್ಸಿಲಿಂಗ್, ಲೀಗಲ್ ಕೌನ್ಸಿಲಿಂಗ್,
ಮಹಿಳಾ ಮತ್ತು ಮಕ್ಕಳ ಇಲಾಖೆದು ಕೌನ್ಸಿಲಿಂಗ್ ಹಾಗೂ ಸೈಕಲಾಜಿಕಲ್ ಕೌನ್ಸಿಲಿಂಗ್ ಎಲ್ಲ ಕೌನ್ಸಿಲಿಂಗ್ ಅವರು ಪಡೆಯಬಹುದು. ಸ್ಟೇಷನ್ಗೆ ಬರೋದು ಅವಶ್ಯಕತೆ ಇಲ್ಲ, ಕಮಿಷನರ್ ಕಚೇರಿಗೆ ಬರೋದು ಅವಶ್ಯಕತೆ ಇಲ್ಲ. ನೀವು ವಾಟ್ಸಪ್ ಮುಖಾಂತರನೇ ಈ ಎಲ್ಲ ನಾಲೆಜ್ ಪಡೆಯಬಹುದು. ಒಂದು ಸಲ ಮಾತಾಡಿಕೊಂಡು ಅಪಾಯಿಂಟ್ಮೆಂಟ್ ತಗೊಳ್ಳಿ, ಡಿಜಿಟಲ್ ಅಪಾಯಿಂಟ್ಮೆಂಟ್. ಅವರೇ ನಿಮಗೆ ಕಾಲ್ ಮಾಡಿಕೊಂಡು ಆ ಟೈಮ್ನಲ್ಲಿ निಮಗೆ गाईड ಮಾಡ್ತಾರೆ. शहर पोलीस विभागाच्या या अभिनव उपक्रमाला नागरिकांची मोठी दाद मिळत असून महिलांच्या सुरक्षेसाठी अक्का पथक अधिक सक्षमपणे उभे राहत आहे. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.